ಅಯ್ಯಪ್ಪನ ಮಾಲೆಯನ್ನ ಹೇಗೆ ಧರಿಸ್ತಾರೆ, ಒಂದು ವೇಳೆ ಧರಿಸೋದ್ರಿಂದ ಬರುವ ಪ್ರಯೋಜನಗಳೇನು, ಇದರ ಹಿಂದೆ ಇರುವ ಕಥೆ ಏನು? ಅಯ್ಯಪ್ಪ ಸ್ವಾಮಿ ಮಹಿಷಿಯ ಸಂಹಾರಕ್ಕೆ ಅಂತ ಹೊರಟಾಗ ತಮ್ಮ ಭಕ್ತರಿಗೆ ನಿಯಮ, ಶಿಸ್ತು, ಬ್ರಹ್ಮಚರ್ಯದ ಮಾರ್ಗವನ್ನು ತೋರಿಸಿದರು. ಆ ಮಾರ್ಗದ ಸಂಕೇತವೇ ಮಾಲೆ. ಮತ್ತೊಂದು ಪ್ರಕಾರ ಹೇಳುವುದಾದ್ರೆ ತಮ್ಮ ಭಕ್ತರನ್ನು ಶನಿ ದೃಷ್ಟಿಯಿಂದ ಕಾಪಾಡಿಕೊಳ್ಳೋಕ್ಕೋಸ್ಕರ ಮಾಡಿಕೊಂಡ ಒಪ್ಪಂದವೇ ಈ ಮಾಲೆ. ಆದ್ರೆ ಇದರ ಹಿಂದೆ ತುಂಬಾ ಮಾಡರ್ನ್ ಸೈನ್ಸ್ ಇದೆ. ಮಾಲೆ ಧರಿಸಿದವರು ಕಪ್ಪು ವಸ್ತ್ರವನ್ನು ಜಾಸ್ತಿ ಧರಿಸ್ತಾರೆ. ಪುರಾಣಗಳ ಪ್ರಕಾರ ಅದು ಶನಿದೇವನಿಗೆ ಇಷ್ಟವಾದ ಬಣ್ಣ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಚಳಿಗಾಲದಲ್ಲಿ ನಮ್ಮಲ್ಲಿರುವ ಬಿಸಿ ಹೊರಗಡೆ ಹೋಗದಂತೆ ತಡೆಯುತ್ತದೆ. ಮುಂಜಾನೆ ಬೇಗ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ದಿನವೆಲ್ಲ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರಿಸುತ್ತದೆ. ಚಪ್ಪಲಿ ಇಲ್ಲದೆ ನಡೆಯುವುದರಿಂದ ಭೂಸ್ಪರ್ಶವಾಗಿ ಪಾದಗಳಲ್ಲಿರುವ ಪ್ರೆಷರ್ ಪಾಯಿಂಟ್ ಗಳಿಗೆ ಆಕ್ಯುಪ್ರೆಷರ್ ಜರುಗುತ್ತದೆ. ದಿನನಿತ್ಯ ದೀಪಾರಾಧನೆಯಿಂದ ಬರುವ ಫ್ರೇಗ್ರೆನ್ಸ್ ಅನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಮೆಂಟಲ್ ಸ್ಟ್ರೆಸ್ ಅನ್ನು ಕಮ್ಮಿ ಮಾಡಿ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತದೆ. ಇನ್ನು ನೆಲದಲ್ಲಿ ಮಲಗುವುದರಿಂದ ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತದೆ. ಸ್ವಾಮಿ ಮಾಲೆಯನ್ನು 41 ದಿನಗಳ ಕಾಲ ಧರಿಸ್ತಾರೆ ಹಾಗೂ ಈ 41 ದಿನಗಳು ಕೆಟ್ಟ ಅಭ್ಯಾಸಗಳಿಂದ ದೂರ ಇರ್ತಾರೆ. ಸೈನ್ಸ್ ನ ಪ್ರಕಾರ 41 ದಿನಗಳು ಸಾಕು ನಮ್ಮ ಹಳೆಯ ಅಭ್ಯಾಸಗಳನ್ನು ಮರೆಯಲು. ಆದರೆ ತುಂಬಾ ಜನ ಮಾಲೆಯನ್ನು ತೆಗೆದು ಕೂಡಲೇ ಹಳೆಯ ಅಭ್ಯಾಸಗಳಿಗೆ ಮತ್ತೆ ದಾಸರಾಗ್ತಾರೆ. ಹೀಗೆ ಹೇಳುತ್ತಲೇ ಹೋದರೆ ಸ್ವಾಮಿಯ ಮಾಲೆ ಹಿಂದೆ ಸುಮಾರು ಸೈನ್ಸ್ ಗಳಿವೆ. ಇಲ್ಲಿ ಶನೀಶ್ವರ ಬೇರೆ ಯಾರೂ ಅಲ್ಲ, ನಮ್ಮ ಅನಾರೋಗ್ಯ, ನಮ್ಮ ಕೆಟ್ಟ ಅಭ್ಯಾಸಗಳು, ನಮ್ಮ ದೇಹ ಹಾಗೂ ಬುದ್ಧಿಯನ್ನು ಶುದ್ಧಿ ಮಾಡೋದೇ ಈ ಮಾಲೆ. ಈ ವಿಡಿಯೋ ಇಷ್ಟವಾದರೆ ಮಾಲೆ ಧರಿಸಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಹಿಸ್ಟ್ರಿ ಇನ್ ಕನ್ನಡ ಪೇಜ್ ನ ಮರೀದೆ ಫಾಲೋ ಮಾಡಿ.